ಕಾನ್ಸೆಪ್ಟ್ ಬಂದು ಫ್ರಾನ್ಸ್ ಅಲ್ಲಿ ಓರಿಯಂಟ್ ಎಕ್ಸ್ಪ್ರೆಸ್ ಅಂತ ಇದೆ. ಆ ಫ್ರಾನ್ಸ್ ನಲ್ಲಿ ಇದೆ ಓರಿಯಂಟ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಆ ಥೀಮ್ ನ ಕಾಪಿ ಮಾಡಿದೀವಿ. ಇದೆಲ್ಲ ಬಂದು ಇದು ಬರುತ್ತೆ, ಗೋಲ್ಡನ್ ಚಾರಿಯಟ್ ಬರುತ್ತಲ್ಲ, ನಮ್ದು ಟ್ರೈನ್ ಇದೆ. ಗೋಲ್ಡನ್ ಚಾರಿಯಟ್ ಥೀಮ್ ಇದು ಒಳಗಡೆ ಇಂಟೀರಿಯರ್. ಹೌದು, ಓಕೆ. ಅದು ಪ್ಲಾಟ್ಫಾರ್ಮ್ ಬರುತ್ತೆ, ಮೇಲ್ಗಡೆ ಫ್ಲೈಓವರ್ ಬರುತ್ತೆ. ಎಸ್ಪೆಷಲಿ ಮಕ್ಕಳು ಅಂತೂ ತುಂಬಾ ಖುಷಿ ಪಡ್ತಿದ್ದಾರೆ. ಮೇಲ್ಗಡೆ ಲೇಯರ್ ಸಖತ್ ಕ್ರಿಸ್ಪಿ ಆಗಿದೆ, ಒಳಗಡೆ ಮಾತ್ರ ಸೀರಿಯಸ್ಲಿ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೂಡಲ್ಸು ಆಮೇಲೆ ಕ್ಯಾಪ್ಸಿಕಮ್ ಪ್ರತಿಯೊಂದು ಹಾಕಿದ್ದಾರೆ. ನಾನು ಇದನ್ನ ಹೀಗೆ ಮಡ್ಚ್ಬಿಟ್ಟೆ ತಿಂತೀನಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನೋಡಿ ನಾನು ಎಲ್ಲಿದ್ದೀನಿ ಅಂದ್ರೆ, ಸೊ ಈ ಕಡೆ ನೋಡಿದ್ರೆ ಹಾಸನ್ ಹೈವೇ. ಸೊ ನಾನು ಈ ಹಾಸನ್ ಹೈವೇಗೆ ಯಾಕೆ ಬಂದಿದ್ದೀನಪ್ಪ ಅಂದ್ರೆ, ಇಲ್ಲೊಂದು ನಿಮ್ಗೊಂದು ಸ್ಪೆಷಲ್ ಆಗಿರುವಂತ ಒಂದು ರೆಸ್ಟೋರೆಂಟ್ ನ ತೋರ್ಸೋದಕ್ಕೆ ಅಂತ ಬಂದಿದ್ದೀನಿ. ಸೊ ಈ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಗುವಂತ ರೆಸ್ಟೋರೆಂಟ್. ಯಾವ್ದದು ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಲ್ಲ. ಸೊ ಜಾಸ್ತಿ ಹೊತ್ತು ಸಸ್ಪೆನ್ಸ್ ಆಗಿಡಲ್ಲ, ಬನ್ನಿ ನನ್ನ ಜೊತೆ, ಹಾಗೆ ತೋರಿಸ್ತೀನಿ ನಿಮ್ಗೆ ಅದು ಯಾವ ರೆಸ್ಟೋರೆಂಟ್ ಅಂತ. ಈ ರೆಸ್ಟೋರೆಂಟ್ ನ ನೀವು ನೋಡಿದ್ರೆ ತುಂಬಾನೇ ಇಷ್ಟಪಡ್ತೀರಾ, ಅದರಲ್ಲೂ ಎಸ್ಪೆಷಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಯಾಕೆಂದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ರೈಲ್ ಇದೆ, ರೈಲ್ ಒಳಗಡೆ ಕೂತ್ಕೊಂಡು ಊಟ ಮಾಡುವಂತ ರೆಸ್ಟೋರೆಂಟ್. ಎಸ್, ಉಗಿಬಂಡಿ ರೆಸ್ಟೋರೆಂಟ್ ಅಂತ ಇದ್ರ ಹೆಸರು, ಉಗಿಬಂಡಿ ಸ್ಟೇಷನ್ ಅಂತಾರೆ. ಬನ್ನಿ ಉಗಿಬಂಡಿ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಸೊ ಸ್ನೇಹಿತರೆ, ಇದು ಬಂದು ಹಾಸನ್ ಹೈವೇ. ಸೊ ನೀವು ಬ್ಯಾಂಗ್ಳೂರಿಂದ ಹಾಸನ್ ಕಡೆ ಹೋಗ್ತಾ ಇದ್ರೆ ಯೂ ಟರ್ನ್ ಹಾಕೊಂಡು ಬರಬೇಕು ಈ ರೆಸ್ಟೋರೆಂಟ್ಗೆ. ಯೂ ಟರ್ನ್ ಹಾಕೊಂಡ್ ಬಂದ್ರೆ ನೋಡಿ ಇಲ್ಲಿ ಸಿಗುತ್ತಲ್ಲ, ಇದೇ ಉಗಿಬಂಡಿ ರೆಸ್ಟೋರೆಂಟ್. ಸೊ ನಾವು ಈ ರೆಸ್ಟೋರೆಂಟ್ ಒಳಗಡೆ ಇವಾಗ ಹೋಗ್ತಾ ಇರೋದು. ಬನ್ನಿ ಬನ್ನಿ ಬನ್ನಿ, ಕಂಪ್ಲೀಟ್ಲಿ ಒಂದು ಟ್ರೈನ್ ಥೀಮಲ್ಲಿ ಮಾಡಿದ್ದಾರೆ ಈ ರೆಸ್ಟೋರೆಂಟು. ಬನ್ನಿ ಒಳಗಡೆ ಹಾಗೆ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇದೇ ಉಗಿಬಂಡಿ ರೆಸ್ಟೋರೆಂಟು ಹೇಗಿದೆ. ಸೊ ಇದು ಎಂಟ್ರೆನ್ಸು. ಸೊ ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಸಿಟಿಯಿಂದ ನೆಲಮಂಗಲದಿಂದ 40 ಕಿಲೋಮೀಟರ್ಸ್ ಬಂದರೆ ಒಂದು ಚಿಕ್ಕದಾಗಿ ಒಂದು ರೈಡ್ ಆದಂಗೂ ಆಗುತ್ತೆ. ಮತ್ತು ಈ ರೆಸ್ಟೋರೆಂಟ್ ಒಂಥರ ನಿಮ್ಗೆ ಒಂದು ಹೊಸ ಫೀಲ್ ಕೂಡ ಕೊಡುತ್ತೆ. ಬನ್ನಿ ಒಳಗೋಗೋಣ ಹೇಗಿದೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಇವಾಗ ಉಗಿಬಂಡಿ ರೆಸ್ಟೋರೆಂಟ್ನ ಮ್ಯಾನೇಜರ್ ನಮ್ಮ ಜೊತೆಲಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಈ ರೆಸ್ಟೋರೆಂಟ್ನ ಪರಿಚಯ ಕೂಡ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹರೀಶ್ ನಾಯಕ್. ಇಟ್ಕೊಂಬಿಡಿ. ಹಾ ಸರ್, ಹರೀಶ್ ನಾಯಕ್ ಅಂತ. ಹರೀಶ್ ನಾಯಕ್. ಈ ಸರೌಂಡಿಂಗ್ ಅಲ್ಲಿ ಈ ತರ ಎಲ್ಲೂ ಇಲ್ಲ ಅನ್ಸುತ್ತೆ ಸರ್. ಇಲ್ಲಿ ಈ ತರ ಎಲ್ಲೂ ಇಲ್ಲ ಈ ತರ. ಎಲ್ಲ ವೆರೈಟಿ ಟ್ರೈನ್ ಅಲ್ಲಿ ಯಾವ ತರ ಬರುತ್ತೆ, ಒಂದು ಪ್ಲಾಟ್ಫಾರ್ಮ್ ಆಗಿರಬಹುದು, ಬೋಗಿ ಆಗಿರ್ಬೋದು, ಫ್ಲೈವರ್ ಆಗಿರ್ಬೋದು, ಯಾವ ತರ ಇಂಜಿನ್ ಯಾವ ತರ ಇರಬಹುದು, ಅದೇ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಫುಲ್ ರೆಸ್ಟೋರೆಂಟ್ ರೆಡಿ ಮಾಡಿದ್ದಾರೆ. ಹಾ ಸರ್. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿ? ಸರ್ ಒಂದು 6 ಮಂತ್ ಆಯ್ತು. 6 ಮಂತ್ಸ್ ಆಗಿದೆ. ಹಾ ಸರ್. ಜನ ಎಲ್ಲ ಚೆನ್ನಾಗಿ ರೆಸ್ಪಾಂಡ್? ಹಾ ಸರ್, ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಸ್ಪೆಷಲ್ ಮಕ್ಕಳು ಬಂದು ಆಟ ಆಡ್ಲಿಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ತುಂಬಾ ಖುಷಿ ಖುಷಿ ಆಗುತ್ತೆ, ಜಾಗ ಆಗುತ್ತೆ, ಪರಿಸರನೇ ಆಗಿದೆ ಅಂತ. ಹಾ ಸರ್. ಸರ್ ಮೇಲ್ಗಡೆ ಫ್ಲೇವರ್ ಇದೆ, ಬನ್ನಿ ಹೋಗ್ಬೋದು. ಹಾ ಸರ್, ಇದು ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ಅಂತ. ಈ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಯಾವ ತರ ಇರುತ್ತೆ ಅದೇ ತರ. ಅದೇ ತರ ಇದೆ. ಇದು ಬಂದ್ಬಿಟ್ಟು ಬೋಗಿ. ಹಾ, ಈ AC ಕೋಚಲ್ಲಿ ಹೇಗಿರುತ್ತೆ ಅದೇ ತರ. ಇದೊಂದು AC ಹಾಲ್. ಇದೊಂದು AC ಹಾಲ್, ಇದೊಂದು 2 ಬೋಗಿ ಇದೆ. ಈ ಕಡೆ ಒಂದು, ಈ ಕಡೆ ಒಂದು. ಮೇಲ್ಗಡೆ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ತರ. ಲಕ್ಸುರಿ ಬೋಗಿಗಳು. ಲಕ್ಸುರಿ ಬೋಗಿಗಳು, AC ಹಾಲ್. ಹಾ ಸರ್. ಹಾ ಸರ್, ಇದು ಬಂದ್ಬಿಟ್ಟು ಇಂಜಿನ್ ಟೈಪ್ ಇದೆ, ಕ್ಯಾಶಿಯರ್. ಹಾ. ಸೊ ಇದು ಕ್ಯಾಶ್ ಕೌಂಟರ್? ಹಾ ಸರ್, ಇದು ಕ್ಯಾಶ್ ಕೌಂಟರ್. ಸರ್ ಬನ್ನಿ ಮೇಲ್ಗಡೆ ಹೋಗು. ಸರ್, ಇದು ಒಂದು ಹಟ್ಟು ಅಂದ್ರೆ ಗುಡಿಸಲು ತರ. ಹಾ, ಗುಡಿಸಲು ತರ. ಒಂದು ಯಾವ ತರ ಊರ್ ಸೈಡ್ ಅಲ್ಲಿ ಗುಡಿಸಲ್ ಯಾವ ತರ ಮಾಡ್ತಾರೆ ಅದೇ ತರ. ಆ ತರ. ಸರ್, ಇದು ಫ್ಲೈವರ್ ತರ. ಇಲ್ಲಿ ನೈಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾ ಸರ್, ಈಗ 6 o'clock ಎಲ್ಲ ಲೈಟ್ ಎಲ್ಲ ಆನ್ ಮಾಡ್ಬಿಡ್ತೀವಿ. ಫುಲ್ ಲೈಟಿಂಗ್ಸ್ ಇರುತ್ತಲ್ಲ. ಹಾ, ಇಲ್ಲ ಈ ಸರೌಂಡ್ ಅಲ್ಲಿ ಈ ಲೈನಿಂಗ್ ಈ ತರ ಒಂದು ರೆಸ್ಟೋರೆಂಟ್ ಎಲ್ಲೂ ಇಲ್ಲ. ಹಾ ಸರ್, ಇದು ಒಂದೇ ಯೂನಿಕ್ ಆಗಿರೋದು. ಸೊ ಬನ್ನಿ ಸ್ನೇಹಿತರೆ, ಒಳಗೋಗೋಣ ಈಗ ಹೇಗಿದೆ ಅಂತ ನೋಡೋಣ. ಸೊ ನೋಡಿ, ಇದೇ ಎಂಟ್ರೆನ್ಸು. ಹೀಗೆ ಬಂದರೆ ನಿಮಗೆ ಉಗಿಬಂಡಿ ರೈಲ್ವೆ ಸ್ಟೇಷನ್ಗೆ ಸ್ವಾಗತ. ಉಗಿಬಂಡಿ ಫುಡ್ ಸ್ಟೇಷನ್ ಅನ್ಬೋದು, ಉಗಿಬಂಡಿ ಸ್ಟೇಷನ್ ಒಟ್ಟಿನಲ್ಲಿ. ಸೊ ನೋಡಿ, ಈ ಥರ ಇರುತ್ತೆ ಉಗಿಬಂಡಿ ಸ್ಟೇಷನಲ್ಲಿ. ಇದೊಂದು ಪ್ಲ್ಯಾಟ್ಫಾರ್ಮ್ ಇದು. ಸೊ ಪ್ಲ್ಯಾಟ್ಫಾರ್ಮ್ ಎಲ್ಲ ಹಿಂಗಿರುತ್ತೆ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನಿಮಗೆ ಟೇಬಲ್ ಹಾಕಿದ್ದಾರೆ. ಇಲ್ಲೂ ನೀವು ತಿನ್ಬೋದು, ಪ್ಲ್ಯಾಟ್ಫಾರ್ಮಲ್ಲೂ ತಿನ್ಬೋದು, ಟ್ರೈನ್ ಒಳಗಡೆನೂ ತಿನ್ಬೋದು. ಎಲ್ಲಿ ತಿನ್ನೋಣ? ಪ್ಲ್ಯಾಟ್ಫಾರ್ಮ್ ಒಳಗೆ ತಿನ್ನೋಣ, ಪ್ಲ್ಯಾಟ್ಫಾರ್ಮಲ್ಲಿ ತಿನ್ನೋಣ ಅಥವಾ ಟ್ರೈನ್ ಒಳಗೆ ತಿನ್ನೋಣ? ಟ್ರೈನ್ ಒಳಗೆ ತಿನ್ನೋಣ ಅಲ್ವಾ, ಅದೇ ಚೆನ್ನಾಗಿರೋದು. ಬನ್ನಿ ಟ್ರೈನ್ ಒಳಗೆ ಹೋಗೋಣ ಹೇಗಿದೆ ಅಂತ. ಸರ್, 2 ಟ್ರೈನು ಇದಾಗಿದೆ ಅಲ್ಲ, ಅದು ಮಾತ್ರ ಇದೆಯಾ? ಓಕೆ, ಈ ಟ್ರೈನ್ ಓಡುತ್ತಾ? ಓಕೆ, ಇವಾಗ ರೆಡಿ ಇದೆ.
ಸೊ ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳಿದೆ ಯಾವ ಟ್ರೈನ್ ಈಗ ಹೊರಡುತ್ತೆ ಅಂತ, ಇದು ಹೊರಡುತ್ತಂತೆ. ಬನ್ನಿ ಇದ್ರೊಳಗಡೆ ಹೋಗಿ ನಾವು ಕೂಡ ತಿಂತ ಜರ್ನಿ ಮಾಡೋಣ. ಸೊ ಸ್ನೇಹಿತರೆ ನೋಡಿ, ಇಲ್ಲಿ 2 ಡೋರ್ ಇರುತ್ತೆ. ಆ ಕಡೆ ಒಂದು ಡೋರ್ ಇರುತ್ತೆ ಮತ್ತೆ ಈ ಕಡೆ ಒಂದು ಡೋರ್ ಇರುತ್ತೆ. ಸೊ 2 ಕಡೆಯಿಂದನೂ ಎಂಟ್ರಿ ಆ್ಯಕ್ಚುಲಿ ಇರೋದು. ಸೊ ಇಲ್ಲಿ ಬಂದು ಜನ ಎಲ್ಲ ಕೂತಿದ್ದಾರೆ ರೈಲ್ವೆ ಸ್ಟೇಷನಲ್ಲಿ, ಐ ಮೀನ್ ಟ್ರೈನ್ ಒಳಗಡೆ. ಇದು ಇವಾಗ ಓಡೋವಂಥ ಟ್ರೈನು. ಬನ್ನಿ ನಾವು ಟ್ರೈನ್ ಒಳಗೆ ಹೋಗಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಸೊ ನೋಡ್ರಪ್ಪ, ಇದೇ ಟ್ರೈನ್ ಒಳಗಡೆ ಒಂಥರ ಸಖತ್ ರಾಯಲ್ ಆಗಿ ಮಾಡಿದ್ದಾರೆ. ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟು ಹೆಂಗೆ ಅಂದರೆ ಲೈಕ್ ಸ್ವಲ್ಪ ರಾಯಲ್ ಕಂಪಾರ್ಟ್ಮೆಂಟ್ ಇದೆಯಲ್ಲ ಆ ಥರ ಮಾಡಿದ್ದಾರೆ. ಜಸ್ಟ್ ಇವತ್ತೇ ಬಂದಿದ್ದು, ನಮ್ಮ ಬೀಗರು ಕರ್ಕೊಬಂದರು. ಸೊ ಫುಲ್ ಹ್ಯಾಪಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಅದು ತುಂಬ ಖುಷಿಯಾಗಿ ಅವ್ರಿಗಿಂತ ಮುಂಚೆ ನಾನು ಎಂಟ್ರೆನ್ಸ್ ಆದೆ. ಸೊ ಸ್ನೇಹಿತರೆ, ಉಗಿಬಂಡಿ ನೋಡಾಯಿತು, ಉಗಿಬಂಡಿ ಒಳಗಡೆ ಕಂಪಾರ್ಟ್ಮೆಂಟ್ ನೋಡಾಯಿತು, ಔಟ್ಡೋರ್ ಸೀಟಿಂಗು ಕೂಡ ನೋಡೋಣ ಬನ್ನಿ ಇವಾಗ. ಸೊ ಈ ಕಡೆ ಬಂದರೆ ನೋಡಿ, ಜಸ್ಟ್ ಹ್ಯಾವ್ ಎ ಲುಕ್. ಇಲ್ಲೂ ಕೂಡ ಔಟ್ಡೋರ್ ಸೀಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗುರು. ಸೀರಿಯಸ್ಲಿ ನನಗೆ ಔಟ್ಡೋರ್ ಸೀಟಿಂಗು ಕೂಡ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಕಡೆ ನೋಡಿದ್ರೆ ನಿಮ್ಗೆ ಹೈವೇ ವ್ಯೂ ಬೇಡಪ್ಪ ಅಂದರೆ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ವಾವ್, ಮೇಲ್ಗಡೆ ಹಟ್ ಥರ ಎಲ್ಲ ಮಾಡಿ ನೋಡಿ, ಮೇಲ್ಗಡೆ ನೋಡಿ, ಜಸ್ಟ್ ಹ್ಯಾವ್ ಎ ಲುಕ್, ಹಟ್ ಥರ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಂದು ಒಳ್ಳೆ ವೈಬ್ ಅಂತೂ ಕೊಡುತ್ತೆ ಸೀರಿಯಸ್ಲಿ. ಇಲ್ಲಿ ಬಂದರೆ ನಿಮಗೆ ಸೀರಿಯಸ್ಲಿ ಹೇಳ್ತೀನಿ, ಸಖತ್ ಒಳ್ಳೆ ವೈಬು. ನೋಡಿ ಒಳಗಡೆ ಕಂಪಾರ್ಟ್ಮೆಂಟ್ ಇದು, AC ಕಂಪಾರ್ಟ್ಮೆಂಟು. ಬೇಡ ನಾನು ಆಚೆ ಕೂತ್ಕೊತೀನಿ ಅಂದರೆ ಆಚೆ ಒಳ್ಳೆ ಆರ್ಟ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ನೋಡಿ ರೈಲ್ವೆ ಕಂಪಾರ್ಟ್ಮೆಂಟು, 2 ಬೋಗಿಗಳ ನಡುವೆ ಒಂದು ಪ್ಲ್ಯಾಟ್ಫಾರ್ಮ್. ನೀವು ಪ್ಲ್ಯಾಟ್ಫಾರ್ಮಲ್ಲೂ ತಿನ್ಬೋದು, ಬೋಗಿ ಒಳಗಡೆನೂ ತಿನ್ಬೋದು, ಎಲ್ಲಿ ಬೇಕೋ ತಿನ್ಬೋದು. ಇದು ಬಂದು ಹ್ಯಾಂಡ್ ವಾಶ್ ಏರಿಯಾ. ಹಲೋ, ಹಾಯ್. ಸೊ ಇಲ್ಲಿ ಬಂದು ಮಕ್ಕಳು ಆಟ ಆಡೋವಂಥ ಜಾಗ ಕೂಡ ಮಾಡ್ತಾರಂತೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಇವಾಗ ಈ ಉಗಿಬಂಡಿ ಅಂತ ಏನು ಕಾನ್ಸೆಪ್ಟ್ ಇದೆ, ಒಂದು ಲಕ್ಸುರಿ ಕಂಪಾರ್ಟ್ಮೆಂಟು ಮತ್ತು ಆಚೆ ಕಡೆ ಎಲ್ಲ ಯಾವ ಥರ ಇಲ್ಲಿ ಒಂದು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರಲ್ಲ, ಅದೆಲ್ಲದಕ್ಕೂ ಇವರೇ ಕಾರಣ. ಇವರೇ ಈ ಒಂದು ಉಗಿಬಂಡಿಯ ಮಾಲೀಕರು, ಉಗಿಬಂಡಿ ರೆಸ್ಟೋರೆಂಟ್ನ ಮಾಲೀಕರು. ಸೊ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಧನಂಜಯ Hi, sir. ಅಂದ್ಬಿಟ್ಟು. ನಮಸ್ತೆ ನರೇಂದ್ರ ಅವರೇ. ಸೊ ಈ ಉಗಿಬಂಡಿ ಯಾವ ತರ ನಿಮ್ಗೆ ಕಾನ್ಸೆಪ್ಟ್ ಹೇಗೆ ಬಂತದ್ದು ಮೈಂಡ್? ಇದು ಕಾನ್ಸೆಪ್ಟ್ ಬಂದು ಫ್ರಾನ್ಸ್ ಅಲ್ಲಿ ಓರಿಯಂಟ್ ಎಕ್ಸ್ಪ್ರೆಸ್ ಅಂತ ಇದೆ. ಆ ಫ್ರಾನ್ಸ್ ನಲ್ಲಿ ಇದೆ ಓರಿಯಂಟ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು. ಆ ಥೀಮ್ ನ ಕಾಪಿ ಮಾಡಿದೀವಿ. ಇದೆಲ್ಲ ಬಂದು ಇದು ಬರುತ್ತೆ, ಗೋಲ್ಡನ್ ಚಾರಿಯಟ್ ಬರುತ್ತಲ್ಲ, ನಮ್ದು ಟ್ರೈನ್ ಇದೆ. ಗೋಲ್ಡನ್ ಚಾರಿಯಟ್ ಥೀಮ್ ಆಯ್ತು. ಇದು ಒಳಗಡೆ ಇಂಟೀರಿಯರ್. ಹೌದು, ಓಕೆ. ಅದು ಪ್ಲಾಟ್ಫಾರ್ಮ್ ಬರುತ್ತೆ, ಮೇಲ್ಗಡೆ ಫ್ಲೈಓವರ್ ಬರುತ್ತೆ. ಏನಿಲ್ಲ, ಇದು ಪ್ಯೂರ್ ವೆಜ್ ಬರುತ್ತೆ ನಮ್ದು. ಬೆಂಗಳೂರು ಹೈವೇಲಿ ಕುಣಿಗಲ್ ಬೈಪಾಸ್ ಅಲ್ಲಿ ಬರುತ್ತೆ. ಜನ ಎಲ್ಲ ಎಂಜಾಯ್ ಮಾಡ್ತಿದಾರ? ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಮಕ್ಳು, ಎಸ್ಪೆಷಲಿ ಮಕ್ಳು ಅಂತೂ ತುಂಬಾ ಖುಷಿ ಪಡ್ತಿದ್ದಾರೆ. ಸರ್, ಮಕ್ಳಿಗೆ ಆಟ ಆಡಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಾ ಇದೀವಿ. ಹೌದು, ರೀಸೆಂಟ್ ಆಗಿ ಆಗಿರೋದ್ರಿಂದ ಸ್ವಲ್ಪ 4 ಮಂತ್ ಆಗಿತ್ತು ಓಪನಿಂಗ್ ಆಗಿ. ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ. ಹೌದು, ಮತ್ತೆ ಇನ್ನು ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕು ಅನ್ಕೊಂಡು ಮತ್ತೆ ಎಲ್ಲ ಬರುತ್ತೆ ಸರ್. ಇನ್ನು ವೆಜ್ ಅಲ್ಲಿ ಪಿಜ್ಜಾ, ಬರ್ಗರ್ ಮತ್ತೆ ವೆರೈಟೀಸ್ ಐಸ್ ಕ್ರೀಮ್ಸ್ ಎಲ್ಲ ಬರ್ತಿದೆ. ಸರ್, ಬರೀ ವೆಜ್ ಏನಾ? ವೆಜ್ ನಾನ್ ವೆಜ್ ಇಲ್ಲ, ವೆಜ್ ಸದ್ಯಕ್ಕೆ ಈಗ ವೆಜ್ ಮಾಡ್ತಾ ಇದೀವಿ ಈಗ. ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಇದು 7 to ನೈಟ್ 11 ವರೆಗೂ ಇರುತ್ತೆ. ಮಾರ್ನಿಂಗ್ 7 ಇಂದ ಇರುತ್ತೆ, ನೈಟ್ 11 ವರೆಗೂ ಇರುತ್ತೆ. ಹೌದು. ಓಪನ್ ದೋಸೆಯಿಂದ ಸ್ಟಾರ್ಟ್ ಮಾಡೋಣ ಅಂತೀರಾ? ಸರ್, ಮೇಲ್ಗಡೆ ಎಳ್ಳೆಲ್ಲ ಏನ್ ಸರ್ ಇದು? ಎಳ್ಳು ಡ್ರೈ ಫ್ರೂಟಾ? ಕಾಜು ಇದು ಮಾಡ್ಬಿಟ್ಟು ಹಾಕಿದೀರಾ. ಸ್ನೇಹಿತರೆ, ಓಪನ್ ದೋಸೆ ಅಂತೆ. ಮೇಲ್ಗಡೆ ಎಲ್ಲ ಕಂಪ್ಲೀಟ್ಲಿ ಕಾಜು ಮತ್ತೆ ಆ ಚಟ್ನಿ ಪುಡಿ ಅಲ್ಲ ಸರ್, ಚಟ್ನಿ ಪುಡಿ, ಕ್ಯಾರೆಟ್ ತುರಿ, ಕೊಬ್ಬರಿ ತುರಿ, ಡ್ರೈ ಫ್ರೂಟ್ಸ್ ಎಲ್ಲ ಬಂದಿದ್ದಾರೆ. ಇದು ಸಖತ್ ಸಾಫ್ಟ್ ಆಗಿದೆ ಸರ್ ಇದು. ಚೆಸ್ ತಿನ್ನೋಣ. ಇದು ಬಟರ್ ಯೂಸ್ ಮಾಡೋದು ಆಯಿಲ್? ಬಟರ್ ಎಲ್ಲ ಆಲ್ಮೋಸ್ಟ್ ಬಟರ್ ಎಲ್ಲ ಯೂಸ್ ಮಾಡೋದು. ನಂದಿನಿ ತುಪ್ಪ ಅಂದ್ರೆ ಅಗಿಬೇಕಾದ್ರೆ ಫಸ್ಟ್ ಅದೇ ಫೀಲ್ ಆಗುತ್ತೆ. ನಂದಿನಿ ಬಟರ್ ಯೂಸ್ ಮಾಡ್ತೀವಿ. ಅಗಿಬೇಕಾದ್ರೆ ಫಸ್ಟ್ ನನಗೆ ನಂದಿನಿ ತುಪ್ಪದ ಘಮ, ಆಮೇಲೆ ಸ್ವಲ್ಪ ಆಲೂಗೆಡ್ಡೆ ಫ್ಲೇವರು, ಆಮೇಲೆ ಕಾಜು, ಅದು ಅಗಿಬೇಕಾದ್ರೆ ಒಂಥರ ಹಂಗೆ ಸಿಗುತ್ತೆ ಬಾಯಿಗೆ. ಚಟ್ನಿ ಇದೆ ಸರ್, ಚಟ್ನಿಲೂ ಟ್ರೈ ಮಾಡ್ತೀನಿ ನಾನು. ಆಮೇಲೆ ಆ ಚಟ್ನಿ ಪುಡಿ ಮೇಲ್ಗಡೆ ಏನು ಪುಡಿ ಹಾಕಿದಿರಲ್ಲ ಸರ್, ಅದು ಕ್ಯಾರೆಟ್ ಜೊತೆಲಿ ಸಖತ್ ಮ್ಯಾಚಿಂಗ್ ಆಗ್ತದೆ.
ಇದು ಕಾಯಿ ಚಟ್ನಿ. ಹಾ, ಹಾ. ಕಾಯಿ ಚಟ್ನಿ ಜೊತೆಲಿ ತಿನ್ನೋಣ. ಸರ್ ಕಾಯಿ ಆ ಫ್ಲೇವರ್ ಇದೆಯಲ್ಲ ತೆಂಗಿನಕಾಯ್ದು, ಅದು ಭಾಳ ಯಥೇಚ್ಛವಾಗಿ ಬರ್ತಾ ಇದೆ ಸರ್. ಮಿಂಟ್ ಏನಾರು ಹಾಕಿದ್ದೀರಾ ಇದರಲ್ಲಿ, ಪುದೀನ ಏನಾರು? ಚಟ್ನಿಗೆಲ್ಲ ಬರುತ್ತೆ. ಹೌದಾ? ಹೌದು. ಆ ಮಿಂಟ್ ಫ್ಲೇವರು ಬರ್ತಾ ಇದೆ. ಹಾ. ಆಮೇಲೆ ಒಗ್ಗರಣೆ ಹಾಕಿದಿರಲ್ಲ, ಹೌದು. ಅದ್ರ ಫ್ಲೇವರ್ ಅಂತೂ ಸಖತ್ ಇಂಟೆನ್ಸ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್. ಸಾಂಬಾರಲ್ಲೂ ಒಂದ್ಸಲ ತಿನ್ಬಿಡೋಣ. ಬಟ್ ಇದು ದೋಸೆ ದಪ್ಪ ಇರೋದ್ರಿಂದ ಡಿಪ್ ಮಾಡಿದಾಗ ಅದು ಹೀರ್ಕೊಳ್ತಾ ಇದೆ. ಹೌದು. ಸೊ ನೋಡಿ ಸ್ನೇಹಿತರೆ, ದೋಸೆ ದಪ್ಪ ಇರೋದ್ರಿಂದ ಡಿಪ್ ಮಾಡಿದ್ರೆ ಅದು ಹೀರ್ಕೊಳ್ಳುತ್ತೆ. ಸರ್ ಸಾಂಬಾರ್ಗೆ ಬೆಲ್ಲನವ್ರು ಹಾಕ್ತೀರಾ ನೀವು? ಲೈಟ್ ಆಗಿ ಸ್ವೀಟ್ ಬರುತ್ತೆ. ಅದಕ್ಕೆ ಹೌದು. ಆ ಸ್ವೀಟ್ನೆಸ್ ಇದೆ. ಸ್ಟೈಲಲ್ಲಿ ಬರುತ್ತೆ. ಸೊ ಮಂಗಳೂರು ಸ್ಟೈಲಲ್ಲಿ ಮಾಡೋಣ. ಹಾ, ಸಾಂಬಾರ್. ಸರ್ ನೀವು ಬೇಸಿಕಲಿ ಯಾವರು? ನಮ್ದಿಲ್ಲ ಕುಣಿಗಲ್ಲ. ಕುಣಿಗಲ್ಲೇನಾ? ಹೌದು. ಓ, ಬೇಸಿಕಲಿ ಕುಣಿಗಲ್ ನಿಮ್ಮದು. ಸಖತ್ತಾಗಿದೆ ಓಪನ್ ದೋಸೆ. ಸೀರಿಯಸ್ಲಿ ಸಾಂಬಾರಲ್ಲಿ ಚಟ್ನಿಲಿ ನೀವು ಹೆಂಗೆ ತಿಂದ್ರು ಅಷ್ಟೇ, ಹಂಗೆ ಏನು ತಗೊಳ್ಳಿ ಹಂಗೆ ತಿಂದ್ರು ಅಷ್ಟೇ. ಸೀರಿಯಸ್ಲಿ ಮಜಾ ಆಯಿತು ಸರ್, ಸೀರಿಯಸ್ಲಿ ಮಜಾ ಆಯಿತು ಸರ್. ಮತ್ತೆ ಮೈಸೂರು ಉಗಿ ಬಂಡಿ ಸ್ಪೆಷಲ್ ಟ್ರೈ ಮಾಡಲಾ? ಸೊ ಸ್ನೇಹಿತರೆ ನೋಡಿ, ಇದು ಬಂದ್ಬಿಟ್ಟು ಉಗಿ ಬಂಡಿ ಸ್ಪೆಷಲ್ ದೋಸೆ ಅಂತೆ. ಇದು ನಿಮ್ಗೆ ಹೇಳಲೇಬೇಕು, ಒಳಗಡೆ ಮೇಲ್ಗಡೆ ಲೇಯರ್ ಸಖತ್ ಕ್ರಿಸ್ಪಿ ಆಗಿದೆ, ಒಳಗಡೆ ಮಾತ್ರ ಸೀರಿಯಸ್ಲಿ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೂಡಲ್ಸು ಆಮೇಲೆ ಕ್ಯಾಪ್ಸಿಕಮು ಪ್ರತಿಯೊಂದು ಹಾಕಿದ್ದಾರೆ. ನಾನು ಇದನ್ನ ಹೀಗೆ ಮಡ್ಚ್ಬಿಟ್ಟೆ ತಿಂತೀನಿ ಸರ್. ಉಗಿ ಬಂಡಿ ಸ್ಪೆಷಲ್ ಸರ್. ಇದು ಹೆಂಗೆ ಸರ್ ತಿನ್ನೋದು? ಹಿಂಗೆ ಮಡ್ಚ್ಕೊಂಡೇ ತಿನ್ಬೋದಾ ಇದನ್ನ? ಓಕೆ, ಹಿಂಗೆ ತಿನ್ಬೋದು. ಸೊ ಇದಕ್ಕೂ 2 ಥರ ಡಿಪ್ಸ್ ಕೊಡ್ತಾರೆ. ನಾನು ಚಟ್ನಿಲಿ ಡಿಪ್ ಮಾಡಿಕೊಂಡು ಹಾಗೆ ತಿಂತೀನಿ. ಒಳಗಡೆ ಸ್ಟಫಿಂಗ್ ಮಾಡೋದು ಫಸ್ಟ್ ಟೈಮ್ ತಿಂದಿರೋದು. ಸಿಗ್ನೇಚರ್ ಡಿಶ್ಶು ಉಗಿ ಬಂಡಿ ಸ್ಪೆಷಲ್ ಅಂತ. ನಿಮಗೆ ಇಲ್ಲಿ ಬಂದು ಏನು ತಿನ್ನಬೇಕು ಅಂತ ಕನ್ಫ್ಯೂಸ್ ಆದರೆ ನಾನು ಹೇಳೋ ಡಿಶಸ್ನ ತಿನ್ನಿ. ಅದರಲ್ಲಿ ಉಗಿ ಬಂಡಿ ಸ್ಪೆಷಲ್ಲು ಮಿಸ್ ಮಾಡಬೇಡಿ, ತರಿಸ್ಕೊಳ್ತೀನಿ. ಚಟ್ನಿಗೂ ಅಷ್ಟೇ, ಸಾಂಬಾರ್ಗೂ ಅಷ್ಟೇ. ಒಳಗಡೆ ಆ ಸ್ಟಫಿಂಗ್ ಇರುತ್ತಲ್ಲ, ಮೇಯ್ನ್ ಮ್ಯಾಜಿಕ್ ಅದೇನೆ. ಒಳಗಡೆ ನೂಡಲ್ಸು, ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮು ಅದೆಲ್ಲ ಸಿಕ್ಕಿದಾಗ ಅದರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟ್. ದೋಸೆಯಲ್ಲಿ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಉಗಿ ಬಂಡಿ, ಗೋ ಟು ದ ಉಗಿ ಬಂಡಿ ಸ್ಪೆಷಲ್. ಸೊ ಸ್ನೇಹಿತರೆ, ಇದು ಬಂದು ಸಿಂಗಾಪುರಿ ದೋಸೆ ಅಂತ. ಬನ್ನಿ ಹಂಗೆ ಹತ್ರ ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಅಂತ. ಸೊ ಅಗೇನ್ 2 ಥರ ಡಿಪ್ಸ್ ಕೊಡ್ತಾರೆ, ಒಂದು ಚಟ್ನಿ, ಒಂದು ಸಾಂಬಾರ್. ಇದರಲ್ಲಿ ಸ್ಪೆಷಲ್ ಏನಂದರೆ, ಓ ಮೈ ಗಾಡ್, ಜಾಸ್ತಿ ಇದಾಕಿರ್ತಾರೆ, ಚೀಸು ತುರ್ದಿ ಹಾಕಿರ್ತಾರೆ. ಒಳಗಡೆ ಏನಿದೆ ಅಂತ ಆಪ್ರೇಷನ್ ಮಾಡಿ ನೋಡೋಣ. ಒಳಗಡೆ ಬಂದು ಇದರಲ್ಲಿ ಸ್ಟಫಿಂಗು ಸೊ ನೋಡಿ ಈ ಥರ ಬರುತ್ತೆ. ಒಳಗಡೆ ಕ್ಯಾಪ್ಸಿಕಮ್ಮು, ಒಳಗಡೆ ಕೂಡ ಬಟರ್ ಎಲ್ಲ ಹಾಕಿರ್ತಾರೆ. ಬಟರು, ಚೀಸು ಇದನ್ನೆಲ್ಲ ಹಾಕ್ಬಿಟ್ಟು ಒಳಗಡೆ ಸ್ಟಫ್ ಮಾಡಿ ಈ ಥರ ಕೊಡ್ತಾರೆ. ಸೊ ಮೇಲ್ಗಡೆನೂ ಅಷ್ಟೇ ಫುಲ್ಲು ಚೀಸಿ ಮಯ. ಫಸ್ಟು ಹಾಗೆ ತಿನ್ನೋಣ ಹೇಗಿದೆ ಅಂತ ಟೇಸ್ಟು. ಹಾಂ, ಕಂಪ್ಲೀಟ್ಲಿ ಚೀಸಿ ಆಗಿದೆ. ಮೇಲ್ಗಡೆ ಚೀಸಿ, ಆಮೇಲೆ ದೋಸೆ ಕಚ್ಬೇಕಾದ್ರೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ. ಕೊತ್ತಂಬರಿ ಅರೋಮಾ ಅಗಿಬೇಕಾದ್ರೆ ಬರುತ್ತೆ. ಒಳಗಡೆ ಆಲೂಗೆಡ್ಡೆ ಸ್ಟಫಿಂಗು, ಆಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಸ್ಟಫಿಂಗ್ ಮಾಡಿರ್ತಾರಲ್ಲ, ಅಗಿಬೇಕಾದ್ರೆ ಸೂಪರ್ ಟೇಸ್ಟು. ಜೊತೇಲಿ ಚಟ್ನಿಲಿ ತಿಂದರೆ ಇನ್ನೂ ಮಜಾ ಇರುತ್ತೆ. ಚಟ್ನಿಲಿ ತಿನ್ನುವ. ಚೇಸ್. ಸೊ ಸ್ನೇಹಿತರೆ, ಇದು ಬಂದು ಮೈಸೂರು ಮಸಾಲೆ ದೋಸೆ. ಫುಲ್ಲು ಕ್ರಿಸ್ಪಿಯಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಏನೇನೋ ಇದೆ. ಫಸ್ಟ್ ಮಧ್ಯದಿಂದಾನೇ ಮುರಿಯೋಣ ಇದನ್ನ. ಸೊ ಆಪ್ರೇಷನ್ ಮೈಸೂರು ಮಸಾಲೆ. ಒಳಗಡೆ ಬೀಟ್ರೋಟ್ ತುರಿ ನೋಡ್ಗುರು, ಬೀಟ್ರೋಟ್ ತುರಿ, ಈರುಳ್ಳಿ ತುರಿ, ಆಲೂಗೆಡ್ಡೆನ ಕಂಪ್ಲೀಟಾಗಿ ಮ್ಯಾಶ್ ಮಾಡಿದ್ದಾರೆ. ಆಮೇಲೆ ತುಪ್ಪ ಇದಿಷ್ಟು ಹಾಕಿದ್ದಾರೆ ಇವರು ಇದರಲ್ಲಿ. ಹಿಂಗೆ ತಗೊಂಬಿಟ್ಟು ಬಿಗ್ ಬೈಟು ನಿಮಗೋಸ್ಕರ. ಚೆಸ್. ಇದ್ರಲ್ಲಿ ಮೇಯ್ನ್ ಹೈಲೈಟೇ ಆ ದೋಸೆ ಸಾಫ್ಟ್ನೆಸ್ಸು ಮತ್ತು ಆ ಕ್ರಿಸ್ಪಿನೆಸ್ಸು, ಆಮೇಲೆ ಆ ಫ್ಲೇವರು, ತುಪ್ಪ ಆಗಿರ್ತಾರಲ್ಲ ಅದ್ರ ಫ್ಲೇವರ್, ಇದೇ ಮೇಯ್ನ್ ಹೈಲೈಟು. ಜೊತೆಲಿ ಒಳಗಡೆ ಹಾಕಿರೋಂಥ ಸ್ಟಫಿಂಗು ಅಷ್ಟೇ. ಇವರೇನು ಹಾಕಿದ್ದಾರೆ, ಬೀಟ್ರೂಟ್ ತುರಿ, ಆಲೂಗೆಡ್ಡೆ, ಸ್ವಲ್ಪ ಲೈಟಾಗಿ ಬಟಾಣಿ, ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿರ್ತಾರಲ್ಲ,
ಸಖತ್ತಾಗಿದೆ ಮಾತ್ರ. ಬಂದಾಗ ಇದನ್ನು ಕೂಡ ಅಷ್ಟೇ ಮಿಸ್ ಮಾಡ್ಕೋಬೇಡಿ. ಇವನ್ ಚಟ್ನಿಲೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಸಾಂಬಾರ್ ಡಿಪ್ಸು, ಆ ಸ್ವೀಟ್ನೆಸ್ಸು ಅದೆಲ್ಲ ರಿಲೀಸ್ ಆಗುತ್ತಲ್ಲ, ಅದರಲ್ಲೂ ಸಖತ್ತಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಡಿಶ್ ಏನು ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇದು ಬಂದು ತಂದೂರ್ ರೋಟಿ ಅಂತ. ಸೊ ನೋಡಿ, ಈ ಥರ ಇರುತ್ತೆ. ಸೊ ಟೇಬಲ್ ಫುಲ್ಲು ತುಂಬಿಸಿರೋದ್ರಿಂದ ಜಾಗ ಇಲ್ಲ, ಹೀಗೆ ತೊಗೋತೀನಿ. ಸಾಫ್ಟಾಗಿದೆ, ಮೇಲ್ಗಡೆ ಫುಲ್ಲು ಚೀಸ್ ಹಾಕಿದ್ದಾರೆ. ಚೀಸಿಯಾಗಿರುತ್ತೆ ನೋಡಿ. ಪನ್ನೀರ್ ಟಿಕ್ಕಾ ಇದು. ಸೊ ಒಂದು ಪನ್ನೀರ್ ಜೊತೆಲಿ ತಿನ್ನುವ. ಚಿಯರ್ಸ್. ಫಸ್ಟು ಬೈಟೆ ಆ ಕ್ರೀಮಿ ಟೆಕ್ಸ್ಚರು, ಆ ಪನ್ನೀರಲ್ಲಿ ಆ ಕ್ರೀಮಿ ಟೆಕ್ಸ್ಚರ್ ಇರುತ್ತಲ್ಲ, ಅದು ಫೀಲ್ ಆಗುತ್ತೆ. ಆಮೇಲೆ ತಂದೂರ್ ರೋಟಿ ಅಂತೂ ಸೂಪರ್ ಸಾಫ್ಟ್ ಆಗಿದೆ. ಅಗಿಬೇಕಾದ್ರೆ ಆ ಕ್ರೀಮಿ ಆಗಿರೋಂಥ ಪನ್ನೀರ್ ಬಾಯಿಗೆ ಸಿಕ್ಕಿದಾಗ ಅದ್ರ ಮಜಾನೇ ಬೇರೆ. ಚೀಸಿಯಾಗಿರುತ್ತೆ ಫ್ಲೇವರು, ಲೈಟ್ ಸ್ಪೈಸಿ ಬರುತ್ತೆ, ಲೈಟಾಗೂ ಸ್ವಲ್ಪ ಉಪ್ಪು ಹುಳಿಯಲ್ಲ, ಕರೆಕ್ಟಾಗಿದೆ, ಸಕ್ಕದಾಗಿತ್ತು. ಸೊ ಅದೇ ಪನ್ನೀರ್ ಟಿಕ್ಕಾಲಿ ನಾವು, ಸೊ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದು ಬಟರ್ ನಾನು. ಈ ಬಟರ್ ನಾನ್ ಜೊತೆ ಕಾಜು ಮಸಾಲ ಹೇಗಿದೆ ಅಂತ ನೋಡುವ. ಓ, ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. ಚಿಯರ್ಸ್. ಸ್ವಲ್ಪ ಹುಳಿ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದೊಂಥರ ನಿಮಗೆ ನಾಲ್ಗೆ ಹಂಗೆ ಫುಲ್ಲು ಟೇಸ್ಟ್ ಬಡ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತಲ್ಲ, ಆ ಥರ ಆಗುತ್ತೆ. ಆಮೇಲೆ ಕಾಜು ಬಂದ್ಬಿಟ್ಟು ಇವರು ಒಳಗಡೆ ರೋಸ್ಟ್ ಮಾಡಿ ಹಾಕಿದ್ದಾರೆ ಅನ್ಸುತ್ತೆ. ಆ ಕ್ರಿಸ್ಪಿನೆಸ್ ಕಾಜಲ್ಲಿ ಹಾಗೆ ಇದೆ. ಆಮೇಲೆ ಮೇಯ್ನಾಗಿ ಈ ಮಸಾಲ, ಇವ್ರು ಹಾಕುವಂಥ ಮಸಾಲ ಚೀಸು ಜೊತೆಲಿ ಮಿಕ್ಸ್ ಆಗಿರುತ್ತಲ್ಲ, ಅಗಿಬೇಕಾದ್ರೆ ಸೂಪರ್ ಟೇಸ್ಟು. ವಿತ್ ಬಟರ್ ನಾನ್ ತಿಂದರೆ ಮಸ್ತಿತ್ತು ಮಾತ್ರ. ಸೊ ನೆಕ್ಸ್ಟ್ ಯಾವ ಡಿಶ್ ಇದೆ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇದು ಬಂದು ಇನ್ನೊಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಹನಿ ಪೊಟ್ಯಾಟೊ ಅಂದ್ಬಿಟ್ಟು ನೋಡಿ, ಇದರಲ್ಲಿ ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ಲಿ ಇವರು ಒಂದು ಮಸಾಲೆ ಭರಿತವಾಗೂ ಮಾಡಿದ್ದಾರೆ, ಮತ್ತು ಹನಿನೂ ಹಾಕ್ತಾರೆ ಇದರಲ್ಲಿ, ಜೇನುತುಪ್ಪ. ಸೊ ನೋಡಿ, ಇದು ಜೇನುತುಪ್ಪ ಕೂಡ ಹಾಕ್ತಾರೆ. ಆಮೇಲೆ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಜೇನುತುಪ್ಪನೇ, ಡಿಪ್ಸ್ ಅಂತ ಕೊಡ್ತಾರೆ. ಬೇಕಾದರೆ ಇದರಲ್ಲೂ ಕೂಡ ನೀವು ತಿನ್ಬೋದು, ಡಿಪ್ ಮಾಡ್ಕೊಂಡು ತಿನ್ಬೋದು. ಸೊ ಫಸ್ಟು ಹಾಗೆ ತಿನ್ನೋಣ ಹೇಗಿದೆ ಅಂತ. ಚೆಸ್. ಮೈನು ಇದರಲ್ಲಿ ನನಗೆ ಅಗಿತಾ ಇದ್ದಂಗೆ ಫಸ್ಟು ಬಂದಿದ್ದೆ ಗಾರ್ಲಿಕ್ ಫ್ಲೇವರು. ಅದಾದಮೇಲೆ ನೆಕ್ಸ್ಟು ದ ಸ್ವೀಟ್ನೆಸ್ ಆಫ್ ದ ಹನಿ ಕೂಡ ಫೀಲ್ ಮಾಡ್ಬೋದು. ಆಮೇಲೆ ಎಳ್ಳು ಸಿಗುತ್ತಲ್ಲ, ಅದರದ್ದು ಕೂಡ ಟೇಸ್ಟು ಹಾಗೆ ಫೀಲ್ ಮಾಡ್ಬೋದು. ತುಂಬ ಸ್ವೀಟ್ ಇಲ್ಲ, ಲೈಟಾಗಿ ಸ್ವೀಟ್ ಇರುತ್ತೆ, ಬಟ್ ಚೆನ್ನಾಗಿದೆ, ಗಾರ್ಲಿಕ್ ಫ್ಲೇವರಲ್ಲಿ ಇದೆ ಇದು. ಸೊ ಇದಕ್ಕೆ ಹನಿ ಡಿಪ್ಸ್ ಕೂಡ ಮಾಡ್ಕೊಂಡು ತಿನ್ನೋಣ ಹೇಗಿದೆ ಅಂತ. ಜೇನುತುಪ್ಪದಲ್ಲಿ ಫಸ್ಟು ಟೈಮು ನಾನು ಪೊಟ್ಯಾಟೊ ತಿಂತಾ ಇರೋದು. ಒಂಥರ ಚೆನ್ನಾಗಿದೆ, ಒಂಥರ ಫುಲ್ಲು ಜಾಸ್ತಿ ಸ್ವೀಟ್ನೆಸ್ ಇದೆ, ಏನೋ ಒಂಥರ ಚೆನ್ನಾಗಿದೆ. ಬಟ್ ಮಕ್ಳಿಗೆ ಇಷ್ಟ ಆಗುತ್ತೆ. ನನಗೆ ಜೇನುತುಪ್ಪ ಬಿಟ್ಟು ಹಾಗೆ ತಿನ್ನೋಕ್ಕೆ ಸಖತ್ ಇಷ್ಟ ಆಯಿತು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಿದೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಇದು ಬಂದು ಲೆಮನ್ ಪನ್ನೀರ್ ಅಂತ ನೀವು ನೋಡ್ತಾ ಇರ್ಬೋದು. ಪನ್ನೀರ್ಗೆ ಇವರು ಒಂಥರ ಲೆಮನ್ ಫ್ಲೇವರಲ್ಲಿ ಆ್ಯಡ್ ಮಾಡ್ಬಿಟ್ಟು ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಲೆಮನ್ ಪನ್ನೀರ್ ಅಂತ. ನೋಡಿ, ಕಟ್ ಮಾಡಿದ್ರೆ ಫ್ರೆಶ್ ಪನ್ನೀರು ವಿತ್ ಆ ಲೆಮನ್ ಫ್ಲೇವರಲ್ಲಿ ಇರುತ್ತೆ. ಇದು ಮೇಲ್ಗಡೆ ಕೋಟಿಂಗ್ ಎಲ್ಲ ಬಂದ್ಬಿಟ್ಟು ಲೆಮನ್ ಫ್ಲೇವರ್ ಇದು. ಸೊ ಈ ಕೋಟಿಂಗಲ್ಲಿ ಲೆಮನ್ ಪನ್ನೀರು ತಿನ್ನೋಣ ಹೇಗಿದೆ ಅಂತ. ಚೇಸ್. ಲೆಮನ್ ಪನ್ನೀರು ಅಷ್ಟೇ ಚೆನ್ನಾಗಿದೆ. ಅಂದರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಹುಳಿ ಅಂಶ ಫಸ್ಟ್ ಬರುತ್ತಲ್ಲ ಆ ಲೆಮನ್ದು, ಅದು. ಆಮೇಲೆ ಪನ್ನೀರ್ ಅಗಿಬೇಕಾದ್ರೆ ಅದ್ರದ್ದು ಒಂಥರ ಫ್ರೆಶ್ನೆಸ್, ಮಿಲ್ಕಿ ಟೇಸ್ಟು, ಕ್ರೀಮಿ ಟೇಸ್ಟ್ ಅನ್ಬೋದು. ಅದು ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಕಾಂಬಿನೇಷನು. ಆಮೇಲೆ ಈರುಳ್ಳಿದು ಒಂದು ಸ್ವಲ್ಪ ಲೈಟಾಗಿ ಆ ಫ್ಲೇವರ್ ಕೂಡ ಬರುತ್ತಲ್ಲ, ಅದು ಕೂಡ ಚೆನ್ನಾಗಿದೆ. ಲೆಮನ್ ಪನ್ನೀರು ಕೂಡ ನಿಮಗೆ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು, ಡಿಫ್ರೆಂಟ್ ಆಗಿತ್ತು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಿದೆ ನೋಡೋಣ. ಸೊ ಸ್ನೇಹಿತರೆ, ಈಗ ನಮ್ಮ ಮುಂದೆ ನೋಡ್ತಾ ಇರೋದು ಮಶ್ರೂಮ್ ಗಾರ್ಲಿಕ್ ಅಂತ. ಇದು ಬಂದ್ಬಿಟ್ಟು ಮಶ್ರೂಮು ಲೈಕ್ ಮಂಚೂರಿ ಟೈಪ್ ಮಾಡಿ ಸ್ವಲ್ಪ ಡ್ರೈ ಬರುತ್ತೆ, ಗ್ರೇವಿ ಬರಲ್ಲ ಇದು. ಮೇಲ್ಗಡೆ ಆ ಗಾರ್ಲಿಕ್ದು ಇದೆಲ್ಲ ಹಾಕಿರ್ತಾರೆ, ಲೈಟಾಗಿ ಗಾರ್ಲಿಕ್ಸ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತಾರಲ್ಲ, ಅದೇ ಮಸ್ತ್ ಮಜಾ ಬರೋದು. ಸೊ ಮಶ್ರೂಮ್ ಗಾರ್ಲಿಕ್ ಹೇಗಿದೆ ನೋಡುವ. ಚೆಸ್. ನನಗೆ ಎಸ್ಪೆಷಲಿ ಇದು ಸಖತ್ ಇಷ್ಟ ಆಯಿತು. ಇದು ಮಿಸ್ಸೇ ಮಾಡಬೇಡಿ. ಇದು ಯಾಕೆ ಗೊತ್ತಾ, ಈ ಮಶ್ರೂಮಲ್ಲಿ ನಾನು ರೀಸೆಂಟ್ ಟೈಮ್ಸಲ್ಲಿ ಎಷ್ಟೊಂದು ಡಿಶ್ ತಿಂದಿದ್ದೀನಿ, ಬಟ್ ಈ ಥರ ಸ್ಪೆಷಲ್ ಡಿಶ್ ನಾನು ಮಶ್ರೂಮಲ್ಲಿ ತಿಂದೇ ಇರಲಿಲ್ಲ. ಲೈಕ್ ಮಂಚೂರಿಯನ್ ಥರನೂ ಇದೆ, ಆಮೇಲೆ ಕ್ರಿಸ್ಪಿಯಾಗಿದೆ, ಮೇಲ್ಗಡೆ ಕ್ರಂಚಿ ಆಗಿರುತ್ತಲ್ಲ, ಆಮೇಲೆ
ಸೊ ಒಂಥರ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಬರುತ್ತೆ. ಇದ್ರ ಟೇಸ್ಟೇ ಡಿಫ್ರೆಂಟ್ ಆಗಿದೆ ಗುರು, ಹೇಳೋದ್ಕಿಂತ ನೀವು ತಿಂದಾಗಲೇ ಇದು ಗೊತ್ತಾಗೋದು. ನನಗಂತೂ ಸಖತ್ ಇಷ್ಟ ಆಯಿತು. ಗಾರ್ಲಿಕ್ ಫ್ಲೇವರ್ಡ್ ಆಗಿದೆ, ಲೈಟಾಗಿ ಖಾರ ಭರಿತವಾಗೂ ಇದೆ, ಚೆನ್ನಾಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಿದೆ ನೋಡೋಣ. ಸೊ ಸ್ನೇಹಿತರೆ, ಐಸ್ ಕ್ರೀಮು ಅವಾಗಲಿಂದ ಇದ್ದು ಕರಗೋಗಿದೆ. ಈ ಐಸ್ ಕ್ರೀಮ್ ಹೆಸರು ಟ್ರಿಪಲ್ ಸಂಡೇ ಅಂತ. ಇದರಲ್ಲಿ 3 ಥರ ಫ್ಲೇವರ್ ಹಾಕಿರ್ತಾರೆ, ಒಂದು ವೆನಿಲಾ, ಒಂದು ಬ್ಲ್ಯಾಕ್ ಕರೆಂಟು ಮತ್ತು ಇನ್ನೊಂದು ಸ್ಟ್ರಾಬೆರಿ. ಸೊ ಕರಗೋಗ್ಬಿಟ್ಟಿದೆ ಐಸ್ ಕ್ರೀಮು ನಾವು ವ್ಲಾಗ್ ಮಾಡೋಷ್ಟರೊಳಗಡೆ. ಚಿಯರ್ಸ್ ತಿನ್ನುವ, ಚಿಯರ್ಸ್. ಒಂಥರ ಮಜಾ ಬರುತ್ತೆ ತಿನ್ಬೇಕಾದ್ರೆ. ಆ ಸ್ಟ್ರಾಬೆರಿ ಫ್ಲೇವರು, ವೆನಿಲಾ ಮತ್ತು ಬ್ಲ್ಯಾಕ್ ಕರೆಂಟು ಪ್ರತಿಯೊಂದು ಅಷ್ಟೇ ಸ್ವೀಟ್ನೆಸ್ಸು, ಟೇಸ್ಟು ಎಲ್ಲ ಪರ್ಫೆಕ್ಟ್ ಆಗಿದೆ. ಬನ್ನಿ ಇವಾಗ ಗಡ್ಬಡಿದೆ, ಅದೇಗಿದೆ ಅಂತ ನೋಡೋಣ. ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ಡ್ರೈ ಫ್ರೂಟ್ ಸ್ಪೆಷಲ್ ಅಂತ. ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮು ಪ್ರತಿಯೊಂದೂ. ಇದು ಬಂದು ವೆನಿಲಾ, ಒಳಗಡೆ ವೆನಿಲಾ ಐಸ್ ಕ್ರೀಮ್ ಕೊಟ್ಟಿರ್ತಾರೆ. ಸೊ ಈ ಥರ ಇರುತ್ತೆ, ಡ್ರೈ ಫ್ರೂಟ್ ಸ್ಪೆಷಲ್ ಅಂತ ಇದು. ಹೇಗಿದೆ ನೋಡುವ, ಚಿಯರ್ಸ್. ಪ್ರತಿ ಬೈಟ್ಗೂ ಎಷ್ಟು ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಂದರೆ ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ತುಂಬಿಸಾಕ್ಬಿಟ್ಟಿದ್ದಾರೆ. ಒಂಥರ ರೋಸ್ಟೆಡ್ ಗೋಡಂಬಿ ಎಲ್ಲ ಹಾಕಿರ್ತಾರಲ್ಲ, ಐಸ್ ಕ್ರೀಮ್ ಜೊತೆ ಅದು ಸಿಕ್ಕಿದಾಗಂತೂ ಬೇರೆದೇ ರೀತಿ ಫ್ಲೇವರು ರಿಲೀಸ್ ಆಗುತ್ತೆ ಬಾಯಲ್ಲಿ. ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ಸ್ ಕೂಡ ತಿಂದಾಯಿತು, ಪ್ರತಿಯೊಂದು ಅಷ್ಟೇ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟೆಡು. ಊಟ ಮಾತ್ರ ಎಲ್ಲನೂ ಪ್ರತಿಯೊಂದು ನಾನೇನೇನು ಟೇಸ್ಟ್ ಮಾಡಿದ್ನಲ್ಲ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟೆಡು. ಇದಿಷ್ಟೇ ಅಲ್ಲ, ಇವ್ರ ಮೆನು ತುಂಬ ಜಾಸ್ತಿ ಇದೆ, ಅದರಲ್ಲಿ ಸ್ವಲ್ಪ ತರಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ಬಂದಾಗ ಮೇಯ್ನಾಗಿ ಹನಿ ಪೊಟ್ಯಾಟೊ, ಆಮೇಲೆ ಈ ಡ್ರೈ ಫ್ರೂಟ್ಸು ಐಸ್ ಕ್ರೀಮು ಮತ್ತು ಆ ಮೈಸೂರು ಮಸಾಲೆ ದೋಸೆ, ಉಗಿಬಂಡಿ ಸ್ಪೆಷಲ್ಲು, ಇದೆಲ್ಲ ಮಿಸ್ ಮಾಡ್ಕೊಳ್ದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಊಟ ಎಲ್ಲ ಆದಮೇಲೆ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅನಿಸಿದ್ರೆ ಇಲ್ಲಿ ಕಾಫಿ ಸ್ಪಾಟ್ ಕೂಡ ಇದೆ. ಇಲ್ಲಿ ಬಂದು ಕಾಫಿ ಕುಡಿದ್ರೆ ಕಂಪ್ಲೀಟಾಗಿ ಮೈಂಡ್ ರಿಫ್ರೆಶ್ ಆಗುತ್ತೆ, ಬಂದಿದ್ದಕ್ಕೂ ಒಂಥರ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ, ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿ ಕುಡ್ಕೊಂಡು ಹಾಗೆ ಪಕ್ಕದಲ್ಲಿ ಹಳ್ಳಿ ಅಂಗಡಿ ಅನ್ನೋ ಒಂದು ಸ್ಟೋರ್ ನೋಡಿದೆ. ಈ ಒಳಗಡೆ ಹೋದರೆ ಇವ್ರದ್ದೇ ಆದಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ ಇತ್ತು, ಮನೆಗೆ ಬೇಕಾಗಿರೋಂಥ ವಸ್ತುಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಸೊ ನನಗಂತೂ ಫುಡ್ಡಲ್ಲಿ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟೆಡ್ ಆಯಿತು. ನೀವು ಬಂದಾಗ ನೀವು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡ್ತೀರಾ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಒಂದಷ್ಟು ಫ್ಯಾಮ್ಲಿ ಎಲ್ಲ ಬಂದು ನನಗೆ ಫೀಡ್ಬ್ಯಾಕ್ ಕೊಟ್ಟರು, ತುಂಬ ಚೆನ್ನಾಗಿದೆ ಅಂತ. ಎಸ್ಪೆಷಲಿ ಮಕ್ಕಳು, ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ಬ್ಯಾಂಗ್ಳೂರು ಸುತ್ತಮುತ್ತ ಇದ್ದೀರಾ, ಇದು ಕುಣಿಗಲ್ ಹತ್ರ ಬರುತ್ತೆ. ನೀವು ಕೂಡ ವೀಕೆಂಡಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡಬೇಕು ಅಂದರೆ ಬರ್ಡೇ ಪಾರ್ಟಿ ಹಾಲೆಲ್ಲ ಮೇಲ್ಗಡೆ ಇದೆ, ನಿಮ್ಗೆ ತೋರಿಸಿದ್ದೀನಿ ನಾನು. ಪಾರ್ಟಿ ಕೂಡ ಮಾಡ್ಬೋದು ಇಲ್ಲಿ, ಬರ್ಡೇ ಪಾರ್ಟಿ ಫಂಕ್ಷನ್ಸು ಪ್ರತಿಯೊಂದು ಮಾಡ್ಬೋದು. ಸೊ ಜಸ್ಟ್ ಒಂದು ಚಿಲ್ ಔಟ್ ಮಾಡೋಕ್ಕೆ ಒಳ್ಳೆ ಜಾಗ ಇದು ಅಂತ ಹೇಳ್ಬೋದು. ಫೋಟೋ ಶೂಟ್, ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ಲೇಸ್ ಇದು. ಸೊ ಹಾಗಾದರೆ ಮತ್ತೆ ಆಗ್ತಾಡ, ಆದಷ್ಟು ಬೇಗ ಈ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದ್ಸಲ ಉಗಿಬಂಡಿ ಸ್ಟೇಷನ್, ಉಗಿಬಂಡಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ಹೇಗಿತ್ತು ಇವತ್ತಿನ ನನ್ನ ಈ ಪ್ರಯತ್ನ? ಇಷ್ಟ ಆಯಿತಾ? ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನನ್ನ ಫಾಲೋ ಮಾಡಿ. ಓಕೆ, ಸೊ ಮುಗಿಸುವ ಹಾಗಾದರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್, ಬಾಯ್.